ರಾಜ್ಯ ಸರ್ಕಾರದ ಕ್ರಮವನ್ನ ಸಚಿವರುಗಳು ಸಮರ್ಥನೆ ಮಾಡಿಕೊಂಡ್ರು. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಮಾತಾಡ್ತಾರೆ. ಯಾವುದೇ ರಾಜ್ಯದಿಂದ ಬಂದರೂ ನಮ್ಮವರು ಅನ್ನೋರು ಕನ್ನಡಿಗರು. ಸಮಸ್ಯೆ ಆದವರಿಗೆ ತಾತ್ಕಾಲಿಕ ವ್ಯವಸ್ಥೆ ಮಾಡಿದೀವಿ. ಕೆ.ಸಿ. ವೇಣುಗೋಪಾಲ್ ಯಾವುದೇ ರಾಜಕಾರಣ ಮಾಡಿಲ್ಲ. ಪಕ್ಷಾತೀತವಾಗಿ ಸಮಸ್ಯೆ ಆದವರಿಗೆ ಸಹಾಯ ಮಾಡಿ ಅಂದಿದ್ದಾರೆ ಅಂತ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪನವರು ಸರ್ಕಾರ ಯಾರ ಲಾಬಿಗೂ ಮಣಿಯುವುದಿಲ್ಲ. ಅತಿಕ್ರಮ ಪ್ರವೇಶ ಮಾಡಿದ್ರವರು. ಕಾಂಗ್ರೆಸ್ ಸರ್ಕಾರ ಅವರನ್ನು ಒಕ್ಕಲೆಬ್ಬಿಸಿಲ್ಲ. ಪುನರ್ವಸತಿ ಕಲ್ಪಿಸುವುದು ನಮ್ಮ ಜವಾಬ್ದಾರಿ ಅಂದ್ರು. ರಾಜ್ಯ ನಾವು ಹೆಂಗೆ ಅಂದರೆ ಇಡೀ ದೇಶ ನಮ್ಮದು ಅಂತ ಹೇಳೋದು. ಯಾವುದೇ ರಾಜ್ಯದಿಂದ ಬರಲಿ, ಯಾರಾದರೂ ಬರಲಿ, ಇಲ್ಲಿ ವಾಸ ಮಾಡೋಂಥವ್ರು ಯಾವುದೇ ಆಗಲಿ ನಮ್ಮವನು ಅಂತ ನಾವು ಕನ್ನಡದವರು ನಾವು ಭಾವನೆ ಮಾಡೋದು. ಕೇರಳವ್ರ ಹತ್ರ ಪಾಠ ಕಲ್ತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಕನ್ನಡಿಗರಿಗೆ. ವಿ ಆರ್ ಸ್ಟೇಬಲ್. ನಮ್ಗೆ ಗೊತ್ತು ನಮ್ಮ ಜನಗಳಿಗೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದನ್ನೇ ನಾವು ಮಾಡ್ತಾಯಿದ್ವಿ. ಕೆ.ಸಿ. ವೇಣುಗೋಪಾಲ್ ಅವರು ಅದನ್ನೇ ಹೇಳಿರೋದ್ರಿ. ಅವ್ರ ಸಮಸ್ಯೆ ಆಗಿದೆ ನೋಡಿ ಅಂತ ಹೇಳಿದ್ರು. ಅದ್ರಲ್ಲಿ ತಪ್ಪೇನಿದೆ? ಕೆ.ಸಿ. ವೇಣುಗೋಪಾಲ್ ಅವರು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ. ಅವರು ಮುಖ್ಯಮಂತ್ರಿ ರಾಜಕೀಯ ಮಾಡಿರೋದಿನ್ನ ಕೇರಳವರು. ಕೆ.ಸಿ. ವೇಣುಗೋಪಾಲ್ ಅವರು ಪಕ್ಷಾತೀತವಾಗಿ ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಸಹಾಯ ಮಾಡಿ ಅಂತ ವೇಣುಗೋಪಾಲ್ ಅವರು ಹೇಳಿರೋದು. ಸರ್, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇರಳದ ಲಾಬಿಗೆ ಮಣಿತಾ ಇದೆಯಾ ಸರ್? ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರಲ್ಲ ಬಡವರೇ. ಅವ್ರನ್ನ ಒಕ್ಕಲೆಬ್ಬಿಸಿದ್ರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗದಲ್ಲಿ ಅತಿಕ್ರಮಣ ಪ್ರವೇಶ. ಅದು ಕಾಂಗ್ರೆಸ್ ಸರ್ಕಾರ ಅವರು ಒಕ್ಕಲು ಎಬ್ಬಿಸಿಲ್ಲ. ಆ ಜನರಿಗೆ ಬಡವರಿದ್ದಾರೆ ಪುನರ್ವಸತಿ ಕಲಿಸ್ಬೇಕು. ನಮ್ಮ ಕರ್ತವ್ಯ ಅದು. ಜನರಿಗೆ ಪುನರ್ವಸತಿ ಕಲಿಸೋದು ಸರ್ಕಾರದ ಜವಾಬ್ದಾರಿ. ಭಾರತದ ಒಂದು ಪ್ರಜೆಯಾಗಿ ಯಾವುದೇ ಒಂದು ಪ್ರದೇಶದಲ್ಲಿ ಜನರಿಗೆ ಅನಾನುಕೂಲ ಆದಾಗ, ಪುನರ್ವಸತಿ ಇಲ್ಲದೇ ಇದ್ದಾಗ, ಅನ್ಯಾಯ ಆದಾಗ ಮಾತಾಡುವ ಹಕ್ಕು ಮತ್ತು ಅಧಿಕಾರ ಇದ್ದೇ ಇದೆ. ಅದರಿಂದ ಅವರು ಮಾತಾಡೋದು ತಪ್ಪು ಅಂತ ಹೇಳೋದು ಸರಿಯಿಲ್ಲ. ಅದು ರಾಜಕೀಯ ಮಾಡೋದು ಸರಿಯಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.